ಎಸ್ ಸಿಲ್ಕ್ಸ್ಗೆ ತುಂಬಾ ವರ್ಷದಿಂದ ಬರ್ತಾ ಇದೀವಿ. ನಾವು ಪ್ರತಿ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಇಲ್ಲೇ ಬಂದು ಸೀರೆ ತಗೊಂತೀವಿ. ಈಗ ನಾನು ಮದುವೆ ಸೆಟ್ ಆಗಿರೋದ್ರಿಂದ ನಾವು ಸೀರೆ ಎಲ್ಲ ತಗೊಳಕ್ ಬಂದಿದ್ದೀವಿ. ಇಲ್ಲಿ ಕಲೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಗಿದೆ ಪರ್ಸನಲಿ. ಇಲ್ಲಿ ತುಂಬಾ ಲೇಟೆಸ್ಟ್ ಕಲೆಕ್ಷನ್ ಎಲ್ಲ ಸಿಗ್ತಾ ಇದೆ. ಐ ಲೈಕ್ ದ ಕಲೆಕ್ಷನ್. ಥ್ಯಾಂಕ್ ಯು. ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ. ಹೊದಲಿ ಗ್ರಾಮದ ದಲಿತ ಮಹಿಳೆ ಯಶೋದಮ್ಮ ಅವರ ಸಂತ್ರಸ್ತರಿಗೆ ಪೊಲೀಸ್ ಇಲಾಖೆ ನ್ಯಾಯ ಕೊಡುವುದರಲ್ಲಿ ವಿಫಲ ಎಂಬುದಾಗಿ ತಾಲೂಕಾ ದಲಿತ ಸಂಘರ್ಷ ಸಮಿತಿ ಆರೋಪ ವ್ಯಕ್ತಪಡಿಸಿದರು. ಈ ದಿನ ತಾಲೂಕಾ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಮುಖಂಡರು ಹಾಗೂ ಜಿಲ್ಲಾ ಸಂಘಟನಾ ಸಂಚಾಲಕರು ಸಿವಿ ಮುನಿವೆಂಕಟಪ್ಪ ಹಾಗೂ ತಾಲೂಕಾ ಸಂಚಾಲಕರು ಬಂಡಾರ್ಲಪಲ್ಲಿ ವಿ ಮುನಿಯಪ್ಪ, ಸಂಚಾಲಕರು ಟಿಎಂ ಮುಳಬಾಗಲಪ್ಪ ಹಾಗೂ ತಾಲೂಕಾ ಸಂಚಾಲಕರು ವಾಸು ಹಾಗೂ ಹಿರಿಯ ಮುಖಂಡ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರು ಎಂ ಶ್ರೀನಿವಾಸ್ ಅವರು ಹಾಗೂ ಯುವ ಮುಖಂಡ ಕೊಪ್ಪವಾರಿಪಲ್ಲಿ ರಾಜ, ಸ್ನೇಹಿತ ಬಳಗದವರು ಹಾಗೂ ಗ್ರಾಮದ ಹಿರಿಯರ ಸಹಭಾಗಿತ್ವದಲ್ಲಿ ಸಭೆ ಯಶಸ್ಸು ಗಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘಟನಾ ಸಂಚಾಲಕರು ಸಿವಿ ಮುನಿವೆಂಕಟಪ್ಪ ಅವರು ಮಾತನಾಡಿ, ಗ್ರಾಮದ ಕೂಲಿ ಮಾಡುವ ದಲಿತ ಮಹಿಳೆ ಯಶೋದಮ್ಮ ಅವರ ಕಿಡ್ನಾಪ್ ಮಾಡಿದ ಆರೋಪಿಗಳ ನಾಗೇಂದ್ರ ಬಾಬು ಹಾಗೂ ಶಶಿಕುಮಾರ್ ಅವರನ್ನ ಬಂಧಿಸಬೇಕು. ಇಲ್ಲದ ಪಕ್ಷದಲ್ಲಿ ನಮ್ಮ ದಲಿತ ಸಂಘಟನೆ ಸಮಿತಿ ಉಗ್ರ ಹೋರಾಟ ಹಮ್ಮಿಕೊಳ್ಳುತ್ತೇವೆ ಎಂಬುದಾಗಿ ಈ ದಿನ ಪತ್ರಿಕಾಗೋಷ್ಠಿಯಲ್ಲಿ ಪೊಲೀಸ್ ಇಲಾಖೆಗೆ ಎಚ್ಚರಿಕೆಯನ್ನ ನೀಡುತ್ತೇವೆ. ಎಫ್ಐಆರ್ ಹಾಕಿದ್ದರೂ ಸಹ ಆರೋಪಿಗಳ ಬಂಧಿಸುವಲ್ಲಿ ವಿಫಲರಾಗಿದ್ದಾರೆ. ರಕ್ಷಣೆ ಕೊಡುವ ಪೊಲೀಸ್ ಇಲಾಖೆ ಹತ್ತಿರ ಇರುವ ಗ್ರಾಮ ಪೊಲೀಸರು ಹೋಗಿ ಬಂದರೂ ಸಂತ್ರಸ್ತರಿಗೆ ನ್ಯಾಯ ಇಲ್ಲ. ಯಶೋದಮ್ಮ ಬಡವರಾಗಿ ಅವರಿಗೆ ಒಂದೇ ಬಲ. ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಮಟ್ಟದ ನಮ್ಮ ಸಂಘಟನೆಯವರ ಗಮನಕ್ಕೆ ತಂದು ಈ ದಿನ ಪತ್ರಿಕಾಗೋಷ್ಠಿ ಮಾಡುತ್ತಿದ್ದೇವೆ. ಈಗಾಗಲೇ 16 ದಿನಗಳಾದರೂ ಆರೋಪಿಗಳು ಸಿಗುವುದಿಲ್ಲ ಎಂಬುದಾಗಿ ತಿಳಿಸಿದರು. ನಮ್ಮ ಸಂತ್ರಸ್ತರಿಗೆ ಅನ್ಯಾಯ ಆಗಿರುವುದು ನ್ಯಾಯ ಸಿಗಬೇಕು ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕಾ ಸಂಚಾಲಕರು ಬಂಡಾರ್ಲಪಲ್ಲಿ ವಿ ಮುನಿಯಪ್ಪ ಅವರು ಮಾತನಾಡಿ, ನಿರಂತರವಾಗಿ ದಲಿತರ ಮೇಲೆ ದೌರ್ಜನ್ಯ ನಡೆದಿರುವುದು, ಆದರೆ ಸರ್ಕಾರವು ವಿಫಲವಾಗಿದೆ. ಘಟನೆ ನಡೆದ ತಕ್ಷಣ ಪೊಲೀಸ್ ಠಾಣೆ ದೂರು ದಾಖಲಿಸಿ ಏನು ಕೃತ್ಯ ನಡೆದಿದೆ ಎಂಬುದು ಬಗ್ಗೆ ಗಮನಿಸಿದಾಗ ತಪ್ಪು ಮಾಡಿದವರು ಶಿಕ್ಷೆ ಆದಾಗ ಇಂತಹ ಘಟನೆಗಳು ಆಗುವುದಿಲ್ಲ. ಸುಮಾರು 70 ದಲಿತ ಮನೆಗಳಿದ್ದು ಈ ದಲಿತ ಮಹಿಳೆ ಅನ್ಯಾಯ ಆಗಿದೆ. ದಲಿತ ಕುಟುಂಬಗಳ ಪೊಲೀಸ್ ಇಲಾಖೆ ರಕ್ಷಣೆ ನೀಡಬೇಕಾಗಿ ತಿಳಿಸುತ್ತೇವೆ. ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಕಿಡಿಗೇಡಿಗಳನ್ನು ಬಂಧಿಸಿ ರಕ್ಷಣೆ ನೀಡಬೇಕು. ಹೀಗೆ ಹಲವಾರು ವಿಚಾರಗಳು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಗ್ರಾಮದ ಯಶೋದಮ್ಮ ಸಂತ್ರಸ್ತರು ಅವರಿಗೆ ಅನ್ಯಾಯವಾಗಿರುವ ಬಗ್ಗೆ ಎಲ್ಲ ರೀತಿಯ ವಿವರಣೆಗಳನ್ನು ತಿಳಿಸಿದರು. నేను రాలా బస్ స్టాండ్ పోయి గంగిరెడ్డి అనే అయ్యప్పని వాళ్ళ వాళ్ళే అయ్యప్పని తోడుకొని వచ్చి ఉండమ్మా దేవుడు జడ్జిలోకి ఇచ్చిపెట్టేస్తాము మళ్ళీ మాట్లాడతాము అని అండ్రి. మళ్ళీ జడ్జిలోకి ఇచ్చిపెట్టేసి అప్పరెడ్డి అనే అయ్యప్పని తోడుకొని వచ్చిన తక్షణమే అయ్యప్పని కొని పిల్లలతో తోడుకొని వస్తాము అని చెప్పి వాళ్ళని తోడుకొని వచ్చిన తక్షణమే నా ముద్దుకి కోపం వచ్చింది. 2-3 ఏట్లు వేసే కొందరికి వాళ్ళు పరిగెత్తేసే కొందరికి ఆ ఎప్పుడే డబ్బా వండుకొని ఏమన్నంటే అదేమో పాపం వచ్చిందే స్టేషన్ దగ్గరికి వచ్చిందే కంప్లీట్ ఇస్తుంది. నేను పాపం మించిపోయి కంప్లీట్ ఇచ్చే కొందరికి వాళ్ళు పోలీసు వాళ్ళు ఎఫ్ఐఆర్ బుక్ అంతా చేసిరి. మా సంఘం వాళ్ళందరూ అంతా ఇచ్చేసే కొందరికి వాళ్ళు ఎట్లాలా వాళ్ళతో పట్టుకొని వస్తే వాళ్ళతో మూసేస్తే నాకు ఒక నింపుతుంటుంది. లేదంటే వాళ్ళతో అట్లే ఇష్టపెడతారు అనుకో, నన్ను చంపేస్తారు. వాళ్ళు ఇష్టపెట్టలేదు. వాళ్ళు మా ఊర్లోనే ఒక అయ్యప్పని చంపేసినారు, అట్లా నన్ను కూడా చంపేస్తారు. 47 ನಮ್ಮ ಸ್ವತಂತ್ರ ಬಂದಾಗಿನಿಂದ ನಿರಂತರವಾಗಿ ದಲಿತರ ಮೇಲೆ ಯಾವುದೋ ಒಂದು ಕಾರಣಕ್ಕೆ ದೌರ್ಜನ್ಯ, ಅತ್ಯಾಚಾರ ಆಗಿರ್ಬೋದು, ಬೇರೆ ಬೇರೆ ದೌರ್ಜನ್ಯಗಳು ನಿರಂತರವಾಗಿ ನಡೀತಾನೆ ಇದ್ದಾವೆ. ಅದರ ಸರ್ಕಾರ ಕೂಡ ಒಂದು ವಿಫಲ ಆಗ್ತಾ ಇದೆ. ಏನು ಇದು ಪೊಲೀಸ್ ಯಂತ್ರಾಂಗ ಏನು ಮಾಡ್ತಾ ಇದೆ, ದಲಿತರು ನಮ್ಗೆ ಏನ ನೋವಾದಾಗ, ನಮ್ಮ ಮೇಲೆ ದೌರ್ಜನ್ಯ ಆದಾಗ ಒಂದು ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಡ್ತೀವಿ ನಾವು. ಅದು ಕೊಟ್ಟ ತಕ್ಷಣ ಏನು ಕೃತ್ಯ ನಡೆದಿದೆ ಅಲ್ಲಿಗೆ ಹೋಗಿ ವಿಚಾರಣೆ ಮಾಡಿ ಯಾರು ತಪ್ಪಿಸರಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ನಾಳೆ ಮಾಡೋರಿಗೆ
ಇನ್ನು ಬೇರೆಯವರಿಗೆ ಸ್ವಲ್ಪ ಭಯ ಆಗುತ್ತೆ. ಪೊಲೀಸ್ ಇಲಾಖೆ ತುಂಬಾ ಶಕ್ತಿಯುತವಾಗಿ ಈ ಗ್ರಾಮದ ಯಶೋದಮ್ಮ ವೈಫ್ ಆಫ್ ಆಂಜಲಪ್ಪ ಅಂತಕ್ಕಂಥವ್ರು ದಿನಾಂಕ 13/9/2024 ರಾತ್ರಿ 9 ಗಂಟೆಗೆ ಮಲ ವಿಸರ್ಜನೆಗೋಸ್ಕರ ಮನೆಯಿಂದ ಹೊರಗಡೆ ಹೋಗುವ ಸಂದರ್ಭದಲ್ಲಿ ಅದೇ ಗ್ರಾಮದ ಸವರ್ಣೀಯ ಜಾತಿಯ ನಾಗೇಂದ್ರ ಬಾಬು ಶಶಿ ಅಂತಕ್ಕಂಥವರು ಸವರ್ಣೀಯ ಜಾತಿಗೆ ಸೇರಿರ್ತಕ್ಕಂಥ ಅವರಾಗಿರುತ್ತಾರೆ. ಈ ನಮ್ಮ ಮಲ ವಿಸರ್ಜನೆಗೆ ಹೊರಗಡೆ ಹೋಗಬೇಕಾಗಿತ್ತು. ಹೊರಗಡೆ ಹೋಗುವ ಸಂದರ್ಭದಲ್ಲಿ ಮನೆಯಿಂದ 100 ಮೀಟರ್ ದೂರದಲ್ಲಿರ್ತಕ್ಕಂಥ ಜಾಗದಲ್ಲಿ ಅವಿತುಕೊಂಡಿದ್ದಂತಹ ಇವರಿಬ್ಬರು ಆಯಮ್ಮನನ್ನ ಅಪಹರಣ ಮಾಡಿಕೊಂಡೋಗಿ ಕಿಡ್ನಾಪ್ ಮಾಡ್ಕೊಂಡೋಗಿ ಬಲವಂತದ ಮೇಲೆ ಅವನ ಮಾನಭಂಗವನ್ನು ಮಾಡ್ಬೇಕಂತೇಳಿ ಪ್ರಯತ್ನ ಮಾಡಿರ್ತಾರೆ. ಕೋಪಗೊಂಡು ಅವರು ಆಯಮ್ಮನ ಬಟ್ಟೆಗಳನ್ನ ಹರಿದಾಕಿ ಮಾನಭಂಗಕ್ಕೆ ಪ್ರಯತ್ನ ಮಾಡಿದ ಸಂದರ್ಭದಲ್ಲಿ ಈ ಯಶೋಧನ್ ಅಂತಕ್ಕಂಥವರು ಕಾಲಲ್ಲಿ ಒದ್ದು ಸುಮಾರು ಸಲ ಕೈ ಮುಗಿದು ಬೇಡಿಕೊಂಡು ಕೂಡ ಅವ್ರು ಬಿಟ್ಟಿಲ್ಲ. ನಂತರ ಆಯಮ್ಮ ಬಾಯಿಯನ್ನ ಮುಚ್ಚುವ ಸಂದರ್ಭದಲ್ಲಿ ಆಯಮ್ಮ ಅವರ ಕೈಯನ್ನ ಕಚ್ಚಿದಾದ್ಮೇಲೆ ಮತ್ತೆ ಯಶೋಧನ್ ಅಂತಕ್ಕಂಥವರು ಕಾಲಲ್ಲಿ ಒದ್ದಿದ್ದಾದ್ಮೇಲೆ ಅವರು ಓಡಿ ಹೋಗಿರ್ತಾರೆ. ನಂತರ ಯಶೋದಮ್ಮ ಬಂದು ಮನೆಯಲ್ಲಿ ಗಂಡನಿಗೆ ವಿಚಾರವನ್ನ ಮುಟ್ಟಿಸ್ತಾರೆ. 13ನೇ ತಾರೀಕು ಆಗಿದ್ದಂತ ಇನ್ಸಿಡೆಂಟ್ ಅನ್ನ ಮತ್ತೆ ಯಾರು ಈಗ ನಾವು ಉದಾಹರಣೆಗೆ ಇದು ಉದಲಿಯಲ್ಲಿ ಸುಮಾರು ಒಂದು 60-70 ಮನೆ ದಲಿತರ ಮನೆ ಇರುವಂತ ಆ ಊರಲ್ಲಿ ಈ ತರ ಆಗಿದೆ ಅಂದ್ರೆ 1-2 3-4 ಮನೆ ದಲಿತರು ಮನೆ ಊರುಗಳಲ್ಲಿ ಪರಿಸ್ಥಿತಿ ಹೆಂಗಿರ್ತದೆ. ಸುಮಾರು ಜನ ಈ ಇನ್ಸಿಡೆಂಟ್ ಅನ್ನು ಹೇಳೋದಕ್ಕೆ ಭಯ ಬೀಳ್ತಾ ಇದ್ದಾರೆ. ಕಾರಣ ಅವರು ರಾಜಕೀಯವಾಗಿ ಆಗಿರ್ಬೋದು, ಇಲ್ಲ ದುಡ್ಡಲ್ಲಾಗಿರ್ಬೋದು, ಬೇರೆ ಬೇರೆ ಕಾರಣದಲ್ಲಿ ಸ್ವಲ್ಪ ಅವರು ಕೈವಾಡ ಜಾಸ್ತಿ ಇದೆ. ಎಲ್ಲಿ ತೊಂದರೆ ಮಾಡ್ತಾರೋ ನಮ್ಗೆ ಬೇರೆ ಇದರಿಂದ ಎಲ್ಲೆಲ್ಲಿ ನಮ್ಗೆ ಒತ್ತಡ ಮಾಡ್ತಾರೋ ಅನ್ನೋ ಒಂದು ಭಯದಿಂದ ಅವರು ಭಯಭೀತರಾಗಿದ್ದಾರೆ. ಈಗ ಇವ್ರ ಕುಟುಂಬಕ್ಕೆ ಮತ್ತು ಅವ್ರ ಊರಲ್ಲಿರುವಂತ ಏನು ನಮ್ಮ ದಲಿತ ಕುಟುಂಬಗಳಿದೆ ಅವ್ರು ಕೂಡ ನಮ್ಮ ಪೊಲೀಸ್ ಇಲಾಖೆಯಿಂದ ರಕ್ಷಣೆ ಕೊಡುವಂತ ನಮ್ಗೆ ಅನಿವಾರ್ಯ ಇವಾಗ ಆಗಿದೆ, ಇವತ್ತು ಬಂದಿದೆ. ಇದನ್ನ ಗಮನ ಹರಿಸಿ ಮೇಲಿನ ಅಧಿಕಾರವನ್ನ ಕೊಲೆ ಮಾಡ್ತೀವಿ ಅಂತಕ್ಕಂಥ ಬೆದರಿಕೆಯನ್ನು ಹಾಕಿದ್ರು. ಆ ಬೆದರಿಕೆಯನ್ನು ಹಾಕಿದ ನಂತರ 13ನೇ ತಾರೀಕಿಗೆ ಕೊಡುವಂತಹ ಒಂದು ಪೊಲೀಸ್ ಠಾಣೆಗೆ ಕೊಡ್ತಕ್ಕಂಥ ದೂರು ಅವ್ರಿಗೆ ಹೆದರಿಕೊಂಡು ಯಶೋದಮ್ಮ ಅವರು ದೂರು ಕೊಡ್ಲಿಕ್ಕೆ ಬರೋಕ್ ಆಗಲಿಲ್ಲ, ಸಾಧ್ಯವಾಗಲಿಲ್ಲ. ನಂತರ 15ನೇ ತಾರೀಕು ತಡವಾಗಿ ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾರೆ. ಆ ದೂರನ್ನು ಕೊಟ್ಟಾಗ ಠಾಣೆಯಲ್ಲಿ ಸುಮಾರು 10:30-11 ಗಂಟೆಯಲ್ಲಿ FIR ಆಗುತ್ತೆ. FIR ಆದ್ಮೇಲೆ ಇಂದಿನವರೆಗೂ ಕೂಡ ಆರೋಪಿಗಳನ್ನ ಬಂಧಿಸುವುದರಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದೆ. ಇಡೀ ಈ ಕೇಸಿನ ವಿಚಾರದಲ್ಲಿ ಸುಮಾರು 16 ದಿವಸ ಆಗಿದೆ. ಆರೋಪಿಗಳು ಸಿಗ್ತಾ ಇಲ್ಲ ಅಂತಕ್ಕಂಥ ಒಂದು ಪ್ರತಿ ದಿವಸ ಇದೇ ಹೇಳ್ತಾ ಇದ್ದಾರೆ. ನಾವು ಮನನೊಂದು ಅವರಿಗೆ ಮನವಿ ಮಾಡ್ತಾ ಇದ್ದೇವೆ. ಸಂತ್ರಸ್ತರು ಬಡವರಾಗಿರೋದ್ರಿಂದ ಅವರಿಗೆ ಹಣಬಲ ಇಲ್ಲ, ಜನಬಲ ಇಲ್ಲ. ಅವ್ರಿಗೆ ಇರ್ತಕ್ಕಂಥ ಒಂದೇ ಬಲ ಯಾವುದಂದ್ರೆ ದಲಿತ ಸಂಘರ್ಷ ಸಮಿತಿ ಒಂದೇ ಅವರಿಗೆ ಬಲ ಇರ್ತಕ್ಕಂಥದ್ದು. ನಾವೆಲ್ಲ ಸೇರಿ FIR ಮಾಡ್ಬೇಕಂತ ಹೇಳಿದ್ರೆ FIR ಮಾಡಿದ್ರು. FIR ಮಾಡಿದ ಮೇಲೆ ಕೈ ತೊಳ್ಕೊಂಡು ಸುಮ್ಮನಾದ್ರು. ನಾವು ಪ್ರಯತ್ನ ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ. ಪ್ರಯತ್ನ ಸಫಲ ಆಗಲಿಲ್ಲ. ಅದರಿಂದ ನಾವು ಬೇಸತ್ತು, ನಮಗೆ ಬೇಸರವಾಗಿ ಈ ಒಂದು ಬಡ ಯಶೋಧಮ್ಮನ ಪರ ಪೊಲೀಸ್ ಇಲಾಖೆ ಯಂತ್ರಾಂಗ ಏನಿದೆ ಬಂಧಿಸುವುದರಲ್ಲಿ ವಿಫಲ ಆಗಿರೋದ್ರಿಂದ ನಮಗೆ ತುಂಬಾ ಬೇಸತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆಯಬೇಕಾಗಿದೆ. ನಾವು ಕೂಡ ರಾಜ್ಯ ಸಮಿತಿ, ಜಿಲ್ಲಾ ಸಮಿತಿಯವರಿಗೆ ವಿಚಾರವನ್ನು ಮುಟ್ಟಿಸಿದಾದ್ಮೇಲೆ ನೀವು ತಡ ಮಾಡಿದಿರ, ಇಷ್ಟೊತ್ತಿಗೆ ಯಾವಾಗಲೂ ಮಾಡಬೇಕಾಗಿತ್ತು.
ನೀವು ಮಾಡಿಲ್ಲ ಅಂತ ಅವರ ಆದೇಶವನ್ನ ಪಡೆದು ಆದ್ಮೇಲೆ ನಮ್ಮ ತಾಲೂಕು ಸಮಿತಿಯೊಟ್ಟಿಗೆ ಚರ್ಚೆ ಮಾಡಿ ಆಗಿರ್ಬೋದು, ನಮ್ಮ DYSP ಸಾಹೇಬರಾಗಿರ್ಬೋದು ಹೆಚ್ಚಿನ ಗಮನ ಕೊಟ್ಟು ಈ ಒಂದು ಇಂಥ ದೌರ್ಜನ್ಯಗಳನ್ನ ತಡೆಗಟ್ಟಬೇಕಾದ್ರೆ ಈ ಏನು ಕಿಡಿಕೇಡಿಗಳಿದ್ದಾರೆ ಅಂಥವನ್ನ ತಕ್ಷಣ ಬಂಧಿಸಿ ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಅವ್ರಿಗೆ ಶಿಕ್ಷೆಯನ್ನ ಕೊಡುವವರೆಗೂ ನಮ್ಮ ಇಲಾಖೆ ಮತ್ತು ನಾವು ಜೊತೆಯಲ್ಲಿ ಇರ್ತೀವಿ ಅಂತ ಹೇಳೋಕ್ಕೆ ನಾನು ಈ ಒಂದು ಇದರಲ್ಲಿ ಇಷ್ಟಪಡ್ತೀನಿ. ಪ್ರತಿಯೊಂದು ಸುಮಾರು ಇನ್ಸಿಡೆಂಟ್ ನಾವು ನೋಡ್ತಾ ಇದೀವಿ. ಈಗ ಇನ್ನು ಬಂಗಾರಪೇಟೆ ತಾಲೂಕಲ್ಲಿ ಉಳ್ಳೇರಲ್ಲೇ ಒಂದು ಇನ್ಸಿಡೆಂಟ್ ನಾವು ಎಲ್ಲ ನೋಡಿದ್ದೀವಿ. ಬೇರೆ ಬೇರೆ ತಾಲೂಕಲ್ಲೂ ಬೇರೆ ಇನ್ಸಿಡೆಂಟ್ ಎಲ್ಲ ನಾವು ನೋಡ್ತಾ ಇರ್ತಾರೆ ಹೆಂಗಿರ್ತಾವೆ ಅನ್ನೋದು. ಈ ತರದ ನಿರಂತರವಾಗಿ ದೌರ್ಜನ್ಯ ನಡೀತಾ ಇದ್ರೆ ಅವ್ರಿಗೆ ಆಶ್ರಯ ಇರೋದೊಂದು ದಲಿತ ಸಂಘರ್ಷ ಸಮಿತಿ. ಅದು ಬಂದು ನಮ್ಗೆ ಗೊತ್ತಾದಾಗ ಸ್ಟೇಷನ್ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಾಗ ಅವ್ರನ್ನ ಇಲ್ಲ ಇಟ್ಕೊಂಡ್ ಬರ್ತೀವಿ, ನಾವು ಇಟ್ಕೊಂಡು ಬಂದ್ಮೇಲೆ ಅರೆಸ್ಟ್ ಮಾಡಿ ಮತ್ತೆ ಕೇಸ್ ಮಾಡ್ತೀವಿ ಅಂತ ಹೇಳಿದ್ರು. ಅರೆಸ್ಟ್ ಮಾಡಕ್ ಆಗ್ಲಿಲ್ಲ. 2-3 ದಿನ ಆದ್ರೂ ಅರೆಸ್ಟ್ ಮಾಡ್ಲಿಲ್ಲ. ಎಲ್ಲ ಹೋಗಿ ಬರ್ತಾ ಇದೀವಿ ಅಂತ. ಈಗಿರುವಂತ ಏನು ಟೆಕ್ನಾಲಜಿ ಮುಂದುವರೆದಿದೆ, ಇವತ್ತು ಏನು ಫೋನ್ ಲೊಕೇಶನ್ ಹಾಕೋಬಹುದು, ಬೇರೆ ಬೇರೆ ಇನ್ನ ಇದಕ್ಕೆಲ್ಲ ಬೇರೆ ಅವ್ರದೇ ಅಂತ ಇನ್ವೆಸ್ಟಿಗೇಷನ್ ಇದೆ. ಏನು ದೊಡ್ಡ ಕೆಲಸ ಅಲ್ಲ ಇದು. ಬೇರೆ ಬೇರೆ ಎಲ್ಲೋ ಬೇರೆ ದೇಶದಲ್ಲಿ ಹೋಗಿ ಇನ್ಸಿಡೆಂಟ್ ಮಾಡಿ ಇದ್ರು ಅಂತವನ್ನ ಇಟ್ಕೊಂಡು ಬಂದು ಇದು ಮಾಡಿರುವಂತ ಪೊಲೀಸ್ ಇಲಾಖೆ ಯಾವ್ದು ಇದರಲ್ಲಿ ಬೇರೆ ನಮ್ಗೆ ನಮ್ ಗುಮಾನ ಏನಿದೆ, ಬೇರೆ ಇದಕ್ಕೆ ಒಂದು ರಾಜಕಾರಣ ಆಗಿರ್ಬೋದು, ಇಲ್ಲ ದುಡ್ಡಿನ ಪ್ರಭಾವ ಇರ್ಬೋದು, ಅವ್ರ ಮೇಲೆ ಪ್ರಭಾವ ಬೀರ್ತಾ ಇದಾರೇನೋ ಅನ್ನೋಂತ ನಮ್ಗೆ ಗುಮಾನಿ ಕೂಡ ಇಲ್ಲಿ ನಮ್ಗೆ ಎತ್ತು ಕಾಣಿಸ್ತಾ ಇದೆ. ಇದನ್ನ ಮನಗಂಡು ದಯವಿಟ್ಟು ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಇಲ್ಲ ನಮ್ಮ ರಕ್ಷಣಾಧಿಕಾರಿಗಳು SP ಸಾಹೇಬರಾಗಿರ್ಬೋದು ಇದನ್ನ ಅರ್ಥ ಮಾಡ್ಕೊಂಡು ಆದಷ್ಟು ಬೇಗ ಅವ್ರನ್ನ ಅರೆಸ್ಟ್ ಮಾಡಬೇಕು, ಅವ್ರನ್ನ ಕಾನೂನು ಇದಕ್ಕೆ ಕೊಡಬೇಕು ಅಂತೇಳಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಒಂದು ಒತ್ತಾಯ ಮಾಡ್ತಾ ಇದೀವಿ. ಒಂದು ವೇಳೆ ಇದನ್ನ ಇದೇ ತರದಲ್ಲಿ ಮುಂದುವರಿಸಿದ್ರೆ ಅವರು ಯಾವ್ದನ್ನ ಒಂದು ಇನ್ಸಿಡೆಂಟ್ ಬಂದಾಗ ಅವರು ಈ ಒಂದು ಇದರಲ್ಲಿ ಹಂತವಾಗಿ ಕಾರ್ಯಕ್ರಮ ಮಾಡೋದಕ್ಕೆ ದಲಿತ ಸಂಘರ್ಷ ಸಮಿತಿ ಹಿಂದೆ ಜರಿಯುವುದಿಲ್ಲ ಅಂತೇಳಿ ಈ ಒಂದು ಪತ್ರಿಕಾ ಒಂದು ಇದರಲ್ಲಿ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ನಿಗದಿ ಮಾಡಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ನಮ್ಮ ಉದ್ದೇಶ ಇಷ್ಟೇ, ಪೊಲೀಸ್ ಯಂತ್ರಾಂಗ ಜೀಪ್ ಇದ್ಕೊಂಡು ಸರ್ಕಾರ ಸಂಬಳ ಕೊಡ್ತಾ ಇದ್ಕೊಂಡು ಇದೇ ಸ್ಟೇಷನ್ 2 ಜೀಪ್ ಇವೆ. ಇದುವರೆಗೂ ಒಂದು ಜೀಪ್ ಕೂಡ ಊರ್ ಕಡೆ ಹೋಗಿಲ್ಲ, ಅವರು ವಿಚಾರಣೆ ಮಾಡಲಿಲ್ಲ, ಆರೋಪಿಗಳನ್ನ ಬಂಧಿಸೋದ್ರಲ್ಲಿ ಯಶಸ್ವಿ ಆಗಲಿಲ್ಲ. ಹೀಗಿರುವಾಗ ದಲಿತ ಸಂಘರ್ಷ ಸಮಿತಿ ಒಂದು ತೀರ್ಮಾನ ತಗೊಂಡು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಯಾಕಂತಂದ್ರೆ ಒಂದು ಹೆಣ್ಣು ಮಗುವಿಗೆ ರಕ್ಷಣೆ ಕೊಡಿರ್ತಕ್ಕಂಥ ಒಂದು ಪೊಲೀಸ್ ಇಲಾಖೆ ಈ ಶ್ರೀನಿವಾಸಪುರದಿಂದ ಒಂದು 7-8 ಕಿಲೋಮೀಟರ್ ಇರ್ತಕ್ಕಂಥ ಹೊದಲಿ ಗ್ರಾಮ ಗಡಿ ಪ್ರದೇಶವಲ್ಲ, ಪೊಲೀಸ್ ಠಾಣೆಗೆ ತಾಲೂಕಿಗೆ ಹತ್ರ ಇರ್ತಕ್ಕಂಥ ಗ್ರಾಮ, ಹೋಗ್ಬೋದಾಗಿತ್ತು. ಆದ್ರೆ ಅವರು ಹೋಗಿ ಏನು ಪ್ರಯತ್ನ ಮಾಡಲಿಲ್ಲ ಅಂತಕ್ಕಂಥ ನಮ್ಮ ಹೋಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಆರೋಪಿಗಳನ್ನ ಬಂಧಿಸುವಲ್ಲಿ ವಿಫಲ ಆಗಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ಯಾವುದೇ ಜಾತಿ ಹೆಣ್ಣು ಆಗಿರಲಿ, ಈ ಗ್ರಾಮದ ಯಶೋದಮ್ಮ ವೈಫ್ ಆಫ್ ಆಂಜಲಪ್ಪ ಅಂತಕ್ಕಂಥವ್ರು ದಿನಾಂಕ 13/9/2024 ರಾತ್ರಿ 9 ಗಂಟೆಗೆ ಮಲ ವಿಸರ್ಜನೆಗೋಸ್ಕರ ಮನೆಯಿಂದ ಹೊರಗಡೆ ಹೋಗುವ ಸಂದರ್ಭದಲ್ಲಿ ಅದೇ ಗ್ರಾಮದ ಸವರ್ಣೀಯ ಜಾತಿಯ ನಾಗೇಂದ್ರ ಬಾಬು ಶಶಿ ಅಂತಕ್ಕಂಥವರು ಸವರ್ಣೀಯ ಜಾತಿಗೆ ಸೇರಿರ್ತಕ್ಕಂಥ ಅವರಾಗಿರುತ್ತಾರೆ. ಈ ನಮ್ಮ ಮಲ ವಿಸರ್ಜನೆಗೆ ಹೊರಗಡೆ ಹೋಗಬೇಕಾಗಿತ್ತು. ಹೊರಗಡೆ ಹೋಗುವ ಸಂದರ್ಭದಲ್ಲಿ ಮನೆಯಿಂದ 100 ಮೀಟರ್ ದೂರದಲ್ಲಿರ್ತಕ್ಕಂಥ ಜಾಗದಲ್ಲಿ ಅವಿತುಕೊಂಡಿದ್ದಂತಹ ಇವರಿಬ್ಬರು ಆಯಮ್ಮನನ್ನ ಅಪಹರಣ ಮಾಡಿಕೊಂಡೋಗಿ ಕಿಡ್ನಾಪ್ ಮಾಡ್ಕೊಂಡೋಗಿ ಬಲವಂತದ ಮೇಲೆ ಅವನ ಮಾನಭಂಗವನ್ನು ಮಾಡ್ಬೇಕಂತೇಳಿ ಪ್ರಯತ್ನ ಮಾಡಿರ್ತಾರೆ. ಕೋಪಗೊಂಡು ಅವರು ಆಯಮ್ಮನ ಬಟ್ಟೆಗಳನ್ನ ಹರಿದಾಕಿ ಮಾನಭಂಗಕ್ಕೆ ಪ್ರಯತ್ನ ಮಾಡಿದ ಸಂದರ್ಭದಲ್ಲಿ ಈ ಯಶೋಧನ್ ಅಂತಕ್ಕಂಥವರು ಕಾಲಲ್ಲಿ ಒದ್ದು ಸುಮಾರು ಸಲ ಕೈ ಮುಗಿದು ಬೇಡಿಕೊಂಡು ಕೂಡ ಅವ್ರು ಬಿಟ್ಟಿಲ್ಲ. ನಂತರ ಬಾಯಿಯನ್ನ ಮುಚ್ಚುವ ಸಂದರ್ಭದಲ್ಲಿ
ಆಯಮ್ಮ ಅವರ ಕೈಯನ್ನ ಕಚ್ಚಿದಾದ್ಮೇಲೆ ಮತ್ತೆ ಯಶೋದಮ್ಮ ಅಂತಕ್ಕಂಥವ್ರು ಕಾಲಲ್ಲಿ ಒದ್ದಿದ್ದಾದ್ಮೇಲೆ ಅವರು ಓಡಿ ಹೋಗಿರ್ತಾರೆ. ನಂತರ ಯಶೋದಮ್ಮ ಬಂದು ಮನೆಯಲ್ಲಿ ಗಂಡನಿಗೆ ವಿಚಾರವನ್ನ ಮುಟ್ಟಿಸ್ತಾರೆ. 13ನೇ ತಾರೀಕು ಆಗಿದ್ದಂತ ಇನ್ಸಿಡೆಂಟ್ ಅನ್ನ ಮತ್ತೆ ಯಾರು